ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 58ನೇ ಅಧ್ಯಾಯ 9ನೇ ವಚನದಲ್ಲಿ, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು. ಮೊರೆ ಇಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ಆಮೆನ್. ಹೌದು ಪ್ರಿಯ ದೇವಜನರೇ, ಯೆಹೋವನ ಮಹಿಮೆಯು ನಿಮ್ಮ ಹಿಂದೆ ಇರುವುದು. ನೀವು ಆತನನ್ನು ಕೂಗಿ ಕರೆಯುವುದಾದರೆ ಇಗೋ ಇದ್ದೇನೆ ಅನ್ನುವನು. ಏಕೆಂದರೆ ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಆಮೆನ್. ಅದಾದ್ದರಿಂದ ಪ್ರಿಯ ಸಹೋದರರೇ, ನಿಮ್ಮ ತಾಳ್ಮೆಯನ್ನು ಕಳಕೊಳ್ಳದೆ ಆತನನ್ನೇ ಬೇಡಿರಿ, ಕೊಡುವನು. ನಿಮ್ಮ ಕಷ್ಟಗಳಲ್ಲಿ ಆತನಿಗೆ ಮೊರೆ ಇಡಿರಿ, ಬಿಡಿಸುವನು. ಏಕೆಂದರೆ ಅಂಗಲಾಚುವ ಬಡವನನ್ನು, ಸಹಾಯಕನಿಲ್ಲದ ಅನಾಥನನ್ನು ರಕ್ಷಿಸುವವನಾಗಿದ್ದಾನೆ. ಇವತ್ತು ನೀನು ಅಂಗಲಾಚಿ ಬೇಡುವುದಾದರೆ ನಿನ್ನ ಮೊರೆಗೆ ಸದುತ್ತರವನ್ನು ಕೊಡುವವನಾಗಿದ್ದಾನೆ. ಪ್ರಿಯ ಸಹೋದರನೇ, ನೀನಂತೂ ಹೆದರಬೇಡ. ನಿನ್ನನ್ನು ಸುತ್ತಿಕೊಂಡಿರುವ ಆ ಸಾಲದ ಬಾಧೆಯಿಂದ ನಿನ್ನನ್ನು ಮೇಲೆತ್ತುವನು. ಆಮೆನ್. ಧೈರ್ಯದಿಂದಿರು. ಪರತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಆಮೆನ್. ಪ್ರಿಯ ದೇವಜನರೇ, ಕೀರ್ತನೆಗಾರನಾದ ದಾವೀದನು ಕೀರ್ತನೆ 34ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗನ್ನುತ್ತಾನೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿ ಇದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ.